ವಿಶ್ವವಿಖ್ಯಾತ ದಸರಾ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೀಗ ಸಿದ್ಧತಾ ಕಾರ್ಯ ಆರಂಭ ಆಗಿದೆ. 4ನೇ ತಾರೀಕಿಗೆ ಅಂದರೆ ಆಗಸ್ಟ್ 4ಕ್ಕೆ ಕಾಡಿನಿಂದ ನಾಡಿನತ್ತ ಈಗ ಗಜಪಡೆಗಳು ಆಗಮ ಆಗುತ್ತೆ. ಅಂದರೆ ತರಬೇತಿಯನ್ನು ನೀಡಲಾಗುತ್ತೆ. 2 ತಿಂಗಳುಗಳ ಕಾಲ ತರಬೇತಿಯನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಜನರ ಮಧ್ಯೆ ಓಡಾಟ ಮಾಡಬೇಕಲ್ವಾ. ಸೊ ಹಂಗಾಗಿ ಆ ಒಂದು ತರಬೇತಿ ಇರುತ್ತೆ. ಮತ್ತು ಮಾವುತರಿಗೆ ಅಲ್ಲೇ ಇರೋದಕ್ಕೆ ಈಗ ವಾಸಸ್ಥಳ ಕೂಡ ನಿರ್ಮಾಣ ಆಗ್ತಾ ಇದೆ. ಶೆಡ್ಗಳ ನಿರ್ಮಾಣ ಕೂಡ ಮಾಡಲಾಗ್ತಾ ಇರುವಂಥದ್ದು. ಈ ಬಾರಿ ಮಳೆ ಚೆನ್ನಾಗಿ ಆಗಿರೋದ್ರಿಂದಾಗಿ ಭರ್ಜರಿಯಾಗಿ ಈ ಹಬ್ಬವನ್ನು ದಸರಾ ಹಬ್ಬವನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿರುವಂಥದ್ದು. ಸೊ ಹಂಗಾಗಿ 2 ತಿಂಗಳಿಂದಲೇ ಈಗಿನಿಂದಲೇ ಸಿದ್ಧತಾ ಕಾರ್ಯ ಆರಂಭ ಆಗಿದೆ. ಸೊ ಹಂಗಾಗಿ ಸಾಂಸ್ಕೃತಿಕ ನಗರಿಯಲ್ಲಿ ಆಗಸ್ಟ್ 4ರಂದು ಕಾಡಿನಿಂದ ನಾಡಿನ ಕಡೆಗೆ ಗಜೆ ಪಯಣ ಆಗುತ್ತೆ. ಅರಮನೆ ಮೈದಾನದಲ್ಲಿ ಮಾಹುತರು ಕೂಡ ಅಲ್ಲೇ ಇರ್ತಾರೆ. ಅಂದರೆ 2 ತಿಂಗಳುಗಳ ಕಾಲ. ಸೊ ಮೊದಲು 9 ಆನೆಗಳಿಗೆ ಅವಕಾಶ ಇರುತ್ತೆ. ಅದಾದ ನಂತರ 2 ತಿಂಗಳುಗಳ ಕಾಲ ಅವರಿಗೆ ತರಬೇತಿಯನ್ನು ಕೊಡಲಾಗುತ್ತೆ. ಗಜಪಡೆ ಮಾವುತರಿಗಾಗಿ ಅರಮನೆ ಆವರಣದಲ್ಲಿ ಶೆಡ್ ನಿರ್ಮಾಣ ಕೂಡ ಮಾಡಲಾಗಿದೆ. ಸೊ ಹಾರೈಕೆಗೆ ಬರುವಂಥ ಮಾವುತ ಮತ್ತು ಕಾವಾಡಿ ಕುಟುಂಬಗಳಿಗೂ ಕೂಡ ಸದ್ಯಕ್ಕೆ ತಾತ್ಕಾಲಿಕವಾಗಿ ವಾಸಸ್ಥಳ ವ್ಯವಸ್ಥೆ ಕೂಡ ಇರುತ್ತೆ. 2 ತಿಂಗಳುಗಳ ಕಾಲ ಅರಮನೆ ಆವರಣದಲ್ಲೇ ಗಜಪಡೆಗಳು ಕೂಡ ಇರುವಂಥದ್ದು. ಸೊ ಮೊದಲ ಹಂತದಲ್ಲಿ 9 ಆನೆಗಳಿಗೆ ಪ್ರತ್ಯೇಕವಾಗಿ ಶೆಡ್ಗಳ ಸಿದ್ಧತೆ ಮಾಡಲಾಗ್ತಾ ಇದೆ. ಸೊ ವಿಶ್ವವಿಖ್ಯಾತ ದಸರಾ ಹಬ್ಬದ ಹಿನ್ನೆಲೆ ಕಾರ್ಯಗಳು ಅಂತೂ ಸಿದ್ಧತೆಗಳು ಇದೆಲ್ಲವೂ ಕೂಡ ನಡೀತಾ ಇದೆ. ಇನ್ನು ಸಮಯ ಇದೆ, ಬಟ್ ತರಬೇತಿ ನೀಡಬೇಕಾಗತ್ತೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಶುರುವಾಗಿದೆ ಅಂತಾನೆ ಹೇಳಬಹುದು. ನೋಡಿ, ಸಾಂಸ್ಕೃತಿಕ ನಗರಿಯಲ್ಲಿ ಸಿದ್ಧತಾ ಕಾರ್ಯ ಕೂಡ ಇದೀಗ ಆಲ್ರೆಡಿ ಗರಿಗೆದರಿದೆ. ಆಗಸ್ಟ್ 4ಕ್ಕೆ ಕಾಡಿನಿಂದ ನಾಡಿಗೆ ಆನೆಗಳು ಬರುವಂಥದ್ದು. ಅರಮನೆ ಮೈದಾನದಲ್ಲಿ ಮಾವುತರು ಇರೋದಕ್ಕೆ ಕೂಡ ಶೆಡ್ಗಳ ನಿರ್ಮಾಣ ಮಾಡಲಾಗಿದೆ. ಮೊದಲು ಬರಲಿರುವಂತಹ 9 ಸಲಗಗಳಿಗೋಸ್ಕರ ಪ್ರತ್ಯೇಕ ಶೆಡ್ ನಿರ್ಮಾಣ ಮಾಡಲಾಗಿತ್ತು. 2 ತಿಂಗಳು ಅರಮನೆ ಆವರಣದಲ್ಲಿ ಈ ಗಜಪಡೆಗಳು ಅಲ್ಲೇ ಬೀಡು ಬಿಡ್ತವೆ. ಆಗಸ್ಟ್ 4ರಂದು ಕಾಡಿನಿಂದ ಮೈಸೂರಿಗೆ ಗಜಪಡೆಯ ಆಗಮನವಾಗುತ್ತೆ. ನೋಡಿ, ಆರೈಕೆಗೆ ಬರುವಂತಹ ಮಾವುತರು ಅಂದರೆ ಆನೆಗೆ ಆರೈಕೆಗೋಸ್ಕರ ಬರುವಂತಹ ಮಾವುತ ಹಾಗೆ ಕಾವಾಡಿ ಕುಟುಂಬಗಳಿಗೆ ತಾತ್ಕಾಲಿಕವಾಗಿ ವಾಸಸ್ಥಳವನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಮೊದಲ ಹಂತದಲ್ಲಿ ಬರುವಂತಹ 9 ಆನೆಗಳಿಗೆ ಪ್ರತ್ಯೇಕ ಶೆಡ್ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ತರಬೇತಿಯನ್ನು ಪ್ರಾರಂಭ ಮಾಡಬೇಕು. ಯಾಕಂತ ಹೇಳಿದ್ರೆ ಅಂಬಾರಿನ ಹೊರಬೇಕಾಗತ್ತೆ, ಜನಗಳ ಮಧ್ಯೆ ಆನೆಗಳು ಓಡಾಡಬೇಕಾಗತ್ತೆ. ಸೊ ಹಾಗಾಗಿ ಮನುಷ್ಯರಿದ್ದಾಗ ಯಾವ ರೀತಿಯಾಗಿ ವರ್ತಿಸಬೇಕು ಹೇಗೆ ಅನ್ನೋದಕ್ಕೆ ಈಗಿಂದನೇ ತಯಾರಿ ಪ್ರಾರಂಭವಾಗಿದೆ.